ವಾಲಿ ಸುವಾಲಿ ಹಾಡೇ ಅಮ್ಮ ಕೇಳುತ್ತ ಕಳೆಯುವೆ ಜನ್ಮ. ಕೆ ಮಂಜು ಅವರಿಗೆ ಅಮ್ಮ ಕಾರ್ಯಕ್ರಮಕ್ಕೆ ಬ್ರೇಕ್ನ ನಂತರ ಮತ್ತೊಮ್ಮೆ ಸ್ವಾಗತ. ಈಗ ನಿಮ್ಮ ಬಡತನದ ಒಂದು ಸಮಯದಲ್ಲೇನೆ ಎಲ್ಲ ಮಕ್ಕಳಿಗೂ ಕೂಡ, ಅದರಲ್ಲೂ ಗಂಡು ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಒಂಚೂರು ಕದ್ದು ಬಿಡಿ ಸೇದ್ಬಿಡ್ಬೇಕು, ಕದ್ದು ಇನ್ನೇನೋ ಒಂಚೂರು ತಿಂದ್ಬಿಡ್ಬೇಕು, ಈ ಚಟಗಳಿಗೆ ಒಂದು ಇದ್ದೇ ಇರುತ್ತೆ, ಆಕರ್ಷಣೆ ಇದ್ದೇ ಇರುತ್ತೆ. ನಿಮಗೂ ಇತ್ತ ಆ ಥರ? ನಿಮ್ಮ ತಾಯಿ ಇದನ್ನು ಹೆಂಗೆ ಟ್ಯಾಕಲ್ ಮಾಡಿದ್ದಾರೆ? ಏನಾಯ್ತು ಅಂದರೆ, ನಾನು 7ನೇ ಕ್ಲಾಸನ್ನು ಓದ್ತಾ ಇದ್ದೆ. ಸುಮಾರು ಒಂದು 13 ವರ್ಷ ಇರಬೇಕು. ನಮ್ಮ ಫ್ರೆಂಡ್ಸ್ ಒಂದು 5-6 ಜನ, ಮೋಹನ, ದೇವು, ಈ ರಮೇಶ, ವೆಂಕಟೇಶ್, ಈ ಥರ ಒಂದು 5-6 ಜನ ಫ್ರೆಂಡ್ಸ್ ಇದೆ. ಅವಾಗೇನಂದರೆ ಎಲ್ಲರೂ ಅಟ್ಲೀಸ್ಟ್ ಅವಾಗೇನಂದ್ರೆ ಎಲ್ಲ 15 ರೂಪಾಯಿ 25 ರೂಪಾಯಿ ಬಂದಿರಬೇಕೊಂಡು ಎಲ್ಲ ಬೀರ್ ಕುಡಿಯೋಕೆ ಹೋಗ್ತದೆ ಬಾರಿಗೆ ಹೋಗ್ಬಿಟ್ಟು ಬೀರ್ ಕುಡಿಯೋದು, ಒಂದಷ್ಟು ನಾನ್ ವೆಜಿಟೇರಿಯನ್ ತಿನ್ನೋದು, ಈ ಥರ ಅಭ್ಯಾಸ. ವಾರಕ್ಕೊಂದ್ಸತಿ ಹೋಗೋಣ, 15 ದಿನಕ್ಕೆ ಒಂದ್ಸತಿ ಪ್ಲ್ಯಾನ್ ಮಾಡ್ತೀವಿ. ಒಂದ್ಸತಿ ಹೋದಾಗ ಅದೇ ಮಾಡ್ಬಿಟ್ಟು ಬೀರ್ ಕುಡಿದು ಆದಮೇಲೆ ನಮಗೆ ಚಾಕ್ಲೇಟ್ ತಿನ್ನೋದು ವಾಸನೆ ಬರ್ದಂಗೆ ಗೊತ್ತಾಗುತ್ತೆ. ಒಂದಿನ ನಮ್ಮ ತಾಯಿ ಗೊತ್ತಾಗೋಯ್ತು. ಮನೆ ಹತ್ರ ಬಂದು ಒಂಚೂರು ಅವ್ರು ಬೀರು ಜಾಸ್ತಿ ಕೊಡ್ಬಿಟ್ಟಿದ್ದೀನಿ. ಅವ್ರಿಗೆ ಗೊತ್ತಾಗೋಯ್ತು, ಏನಿದು ಒಂದು ಬಾರ ಇಲ್ಲಿಂದ ಇಲ್ಲ ಬತ್ತೀನಿ ಮನೆಗೆ ಹೋದಾಗ ಗೊತ್ತಾಯ್ತು ವಾಸನೆ ಕಡೆ. ಕುಡ್ದಿದ್ದೆ? ಇಲ್ಲ ಕುಡ್ದಿದ್ದೆ. ನನ್ನ ಮೇಲೆ ಹಣೆ ಹಿಡಿದ್ರು, ಇಟ್ಬಿಟ್ಟೆ ಕುಡ್ದೆ. ನಮ್ಮಮ್ಮ ಮಾತಾಡಿಲ್ಲ ಒಂದು ವಾರ. ನೀವು ನಂಬ್ತಿರುತ್ತೆ, ನಮ್ಮ ಗುಟ್ಟಳ್ಳಿದ ಉಮ್ಮಾಟಕ್ಕೆ ಹತ್ರ ನಮ್ಮಮ್ಮ ಡ್ಯೂಟಿಗೆ ಹೋಗ್ತಾರೆ ಹಾಸ್ಪಿಟ್ಲಿಂದ ನಮ್ಮಮ್ಮ ಆಯ ಬ್ಯಾಸ್ಕೆಟ್ ಇಟ್ಕೊಂಡು ಮಾರ್ಕೆಟಿಗೆ ನಡ್ಕೊಂಡು ಹೋಗೋರು ಬಸ್ ಹೊತ್ತಕ್ಕೆ. ಇಲ್ಲ ಇಲ್ಲಿಂದ ಅಲ್ಲಿ 5 ರೂಪಾಯಿ ಉಳಿತದಲ್ಲ ಅಂತ ಹೋಯ್ತಾ. ಅದು ಒಂದಿನ ಹೋಗ್ಬಿಟ್ಟು ಉಮ್ಮಾಟಕ್ಕೆ ಹತ್ರ, ಅಮ್ಮ ತಪ್ಪಾಯ್ತಮ್ಮ, ನಾನು ಇನ್ಮೇಲೆ ಮಾಡಲ್ಲ, ಕುಡಿಯಲ್ಲ ದಯವಿಟ್ಟು ಕ್ಷಮಿಸು. ಮಾತಾಡಲ್ಲ, ಬೇಡಪ್ಪ ಅದು ದೊಡ್ಡ ಆ ಥರ ಒಂದು ಸಿಸ್ಟಮು. ಬೀರು ಕುಡಿದ್ಬಿಟ್ಟಿದ್ದೀನಿ, 1 ವಾರ ಮಾತಾಡಿಲ್ಲ. ನನಗೆ ಆಯ್ತಲ್ಲ, ದೊಡ್ಡ ಪನಿಷ್ಮೆಂಟ್. ತಾಯಿ ಹತ್ರ ಬಿಟ್ಟಿರಕತ್ತಿಲ್ಲ, ಹೋಗಿ ಹಿಂದಿನೇ ಹೋಯ್ತದೆ. ಕೊನೆಗೆ ಉಮ್ಮಾಟಕ್ಕೆ ಹತ್ರ ಹೋಗ್ಬಿಟ್ಟು ಇನ್ನು ಮುಂದಕ್ಕೆ ಹಂಗೆಲ್ಲ ಮಾಡಬೇಡ, ಮಾಡಿದ್ರೆ ನೀನು ನನ್ನ ಮಗನೇ ಅಲ್ಲ ಅಂದರು. ಅವಾಗ ಒಂಚೂರು ರಿಲ್ಯಾಕ್ಸ್ ಆಯ್ತು. ನೀವು ಶಾಲೆಗೆ ಹೋಗ್ತಾ ಇದ್ದ ಹಾಗೇನೆ ಸಂಪಾದನೆನೂ ಕೂಡ ಮಾಡ್ತಾ ಇದ್ರಿ, ಸಾಲ ತೀರಿಸ್ತಾ ಇದ್ರಿ. ಇದೆಲ್ಲ ಜವಾಬ್ದಾರಿಗಳ ಮಧ್ಯದಲ್ಲಿ ನಿಮ್ಮ ಹಣ ಅಂತ ನಿಮಗೆ ಕೈಯಲ್ಲಿ ಜೋಡಣೆ ಆಗ್ತಿದ್ದ ಹಾಗೆ ನೀವು ಮಾಡಿದ ಮೊದಲನೇ ಕೆಲಸ ಏನು? ಸಾಲಗಳು ತೀರಿಸಿದ್ದು ಮೊದಲನೇದು. ಆಮೇಲೆ ಸಾಲಗಳು ತೀರಿಸಿದಾಗ ಪ್ರತಿಯೊಂದು ನಮಗೆ ಯಾರು ಬಂದು ಕೈ ತೋರಿಸೋದನ್ನು ನನಗೆ ಅವಮಾನ ತಡ್ಕೊಳ್ಬೇಕು. ಅದು ಏನೇ ಆಗಲಿ ಕೊಡಬೇಕಲ್ವ, ನಾವು ಯಾವತ್ತೂ ಸಾಲ ಮಾಡಿದ್ದು ಕೊಡಲೇಬೇಕು. ನನಗೆ ಆ ಥರ ಇಷ್ಟ ಆಗಲ್ಲ, ಮೊದಲನೇ ಪಾಯಿಂಟ್. ಅದಾದಮೇಲೆ ನಮ್ಮ ಅಕ್ಕನೂ ಬಿಡಿ ನಮ್ಮ ಜೊತೆ ತುಂಬ ಕಷ್ಟ ಬಿದ್ದಾರೆ, ಇವಾಗ ತುಂಬ ಚೆನ್ನಾಗಿದೆ, ನಮ್ಗೆ ಅದೇ ಖುಷಿ ಆಗುತ್ತೆ. ನಮ್ಮ ತಂಗಿ ಒಬ್ಬ ಇಲ್ಲು, ನಮ್ಮ ತಂಗಿ ಆಲ್ಸೋ ಈಸ್ ವೆರಿ ಗುಡ್. ಆವಾಗ ನನಗೆ ಭಯ ಏನು ಅಂದರೆ, ಹೆಣ್ಣು ಮಕ್ಕಳು ಮನೇಲಿರಬಾರ್ದು ಜಾಸ್ತಿ, ಮದುವೆ ಮಾಡಿಬಿಡಬೇಕು. ಮದುವೆ ಮಾಡಿಬಿಟ್ರೆ ಕಷ್ಟ ಕಮ್ಮಿ ಆಗುತ್ತೆ, ಆವಾಗ ನಾವು ಫ್ರೀಡಮ್ ಇರುತ್ತೆ. ಯಾಕೆಂದರೆ ಆಗೆಲ್ಲ ತುಂಬ ಒಂದು 18 ವರ್ಷ 19 ವರ್ಷಕ್ಕೆಲ್ಲ ಮದುವೆ ಮಾಡಿಬಿಟ್ರು. ನನಗೆ ಅದೇ ಭಯ. ಆವಾಗ ಆಲ್ರೆಡಿ ಆಟೋ ಓಡ್ತಿದ್ದೆ, ನಮ್ಮ ಅಣ್ಣ ಒಂದು ಆಟೋ ಇಟ್ಕೊಂಡಿದ್ದ, ಒಂದು ಪೇಪರ್ ಏಜೆನ್ಸಿ ಇತ್ತು. ಹಿಂಗಿಲ್ಲದಾಗ ನಮ್ಮ ತಂಗಿಗೆ ಒಂದು ಬಡತನದಿಂದ ಒಂದು ಒಳ್ಳೆ ಮೇಷ್ಟ್ರು, ತುಂಬ ಜೆಂಟ್ಲ್ಮ್ಯಾನ್ ಬಂದರು. ಹಿಂಗೆ ಕೇಳಿದ್ರು, ನಮ್ಮಮ್ಮ ಮಾಡೋದು ಇಲ್ಲ, ಬೇಡ ಸಾಲ ಆಯ್ತಪ್ಪ, ಇಲ್ಲ ಮಾಡ್ಬಿಡ ಸಾಲ. ಅವತ್ತು 50,000 ರೂಪಾಯಿ ಖರ್ಚಾಗ್ತದೆ. ನಮ್ಮ ಅಣ್ಣಂಗೆ ಕೇಳಿದೆ, ಹಿಂಗೆ ಆಟೋ ಹೋಗಿ ಹಿಂಗೆ ಮಾರ್ಬಿಡೋದು. ನಮ್ಮಣ್ಣ ಕೊಟ್ಬಿಟ್ಟು ಬೀಗ ಮಾರ್ಕೊಂಬಿಡು, ನೀನು ಇಟ್ಕೊಂಡ್ಬಿಟ್ಟು ಮಾರ್ಬಿಟ್ಟು ಮದುವೆ ಮಾಡ್ಬಿಡಿದ್ದ. ಮಾರುವಾಗ ಚೀಟಿ ಒಂದಷ್ಟು ಹಾಕಿ ಎಲ್ಲ ಮಾಡಿ ಮದುವೆ ಮಾಡಿದೆ. ಆವಾಗ ನಮ್ಮ ತಂಗಿನೂ ಅಷ್ಟೇ, ಮನೇಲಿ ಅಂತ ತುಂಬ ಇದಿರಲಿಲ್ಲ, ಹರಿದೋಗಿರೋದು ನನ್ನ ಶರ್ಟ್ಗಳು ಹಾಕೊಳ್ಳೋರು, ಏನು ಹೇಳಿದ್ರು ಮಾಡ್ಕೊಂಡಿರೋರು. ನಿಜವಾಗ್ಲೂ ಇವತ್ತು ಅವ್ರ ಮಗಳು ಒಬ್ಬರು ಡಾಕ್ಟರ್ ಇಂಜಿನಿಯರು, ಖುಷಿಯಾಗುತ್ತೆ, ದೊಡ್ಡ ಮನೆ. ಯಾಕೆಂದರೆ ಎಲ್ಲರದ್ದು ಕಷ್ಟ ಬಿದ್ದು ನಿಜವಾಗಿ ನೆನೆಸ್ಕೊಂಡ್ರೆ ಮನುಷ್ಯ ಭಗವಂತ ನಮಗೆ ಕೊಡ್ಬೇಕ ಕಷ್ಟ. ಈ ಮಟ್ಟ ಕಷ್ಟನ ಅಷ್ಟು ಕಷ್ಟ ಬಿದ್ದು ಇವತ್ತು ಅಷ್ಟು ಹೇಳ್ತೀನಿ, ಅಷ್ಟು ಸುಖ ಕೊಟ್ಟ. ನಿಜವಾಗ್ಲೂ ದೇವ್ರನ್ನ ಯಾವತ್ತು ಮರೆಬಾರ್ದಾದ ಕಾರಣ ಅದೇ, ಅಷ್ಟು ಸುಖ ಕೊಟ್ಟ. ಏನು ಬೇಕು ಎಲ್ಲರೂ ಚೆನ್ನಾಗಿದ್ದೀವಿ. ನಾನು ಅದೇ ಹೇಳೋದು, ನಡಿಬೇಕಾದ್ರೆ ಅಹಂಕಾರ ಬೀಳಬಾರ್ದು. ನಡೀದಿದ್ದಾಗ ಬಿದ್ದಿಲ್ಲ, ನಡಿಬೇಕಾದ್ರೆ ಯಾವತ್ತೂ ಅಹಂಕಾರ ಬೀಳಬಾರ್ದು. ತುಂಬ ಖುಷಿ. ಇವತ್ತು ನಮ್ಮ ಮನೆ ಡಾಕ್ಟ್ರುಗಳು ಅವರೇ, ಇಂಜಿನಿಯರ್ ಅವರೇ. ನನ್ನ ಮಗ ಇವಾಗ BBM ನೆಕ್ಸ್ಟ್ ಇಯರ್ ಲಾಂಚ್ ಮಾಡ್ತೀನಿ. ಎಲ್ಲ ಪ್ರತಿಯೊಬ್ಬರು ಇರಲಿ, ಎಲ್ಲರೂ ಚೆನ್ನಾಗಿರ್ಬೇಕು, ನನ್ನ ಆಸೆ ಅಷ್ಟೇ. ನನಗೇನಂದರೆ, ಇವಾಗ ನಮ್ಮ ಅಕ್ಕನ ಮಗ ಇಂಜಿನಿಯರು, ನಮ್ಮ ತಂಗಿ ಮಗಳು ಡಾಕ್ಟ್ರು ಒಬ್ಳು ಇಂಜಿನಿಯರು, ಮೆರಿಟು ಖುಷಿ ಆಗುತ್ತಲ್ಲ. ಅದಕ್ಕೆ ನಮ್ಮ ತಾಯಿ ನನ್ನ ಮಗ ಎಲ್ಲರೂ ನೋಡ್ಕೊಂಡ. ನಾನೇ ಪ್ರತಿಯೊಬ್ಬರು ಅವ್ರಿಗೆ ಏನು ಬೇಕು ಎಲ್ಲ ಒಂದು ನನ್ನ ಕೈಲಾಗೋದು.
ಹುಲ್ಲ ಮಾಡೋಕ್ಕಾದ್ರು ಅಟ್ಲೀಸ್ಟ್ ನಮ್ಮ ಕಾಲ ಮಾಡಿದ್ವಿ ಇವತ್ತು ಅದಕ್ಕೆ ಎಲ್ಲ ಖುಷಿ ಬೀಳ್ತಾರೆ. ಈ ತೆಂಗಿನ ಮರನ ತೆಂಗಿನಕಾಯಿನ ಯಾವತ್ತು ಕಲ್ಪವೃಕ್ಷ ಅಂತ ಕರೀತಾರೆ. ಹೇಗಪ್ಪ ಅಂದರೆ ಅದ್ರ ಯಾವುದೇ ಒಂದು ಭಾಗನೂ ಕೂಡ ವೇಸ್ಟ್ ಆಗೋದಿಲ್ವಂತೆ. ಹೊರಗಡೆಯ ತೆಂಗಿನಕಾಯಿ ಕವರ್ ಇರ್ಬೋದು, ಅದರ ನಾರು ಇರ್ಬೋದು, ಅದರ ಚಿಪ್ಪು ಇರ್ಬೋದು, ಒಳಗಡೆ ಕಾಯಿ ಇರ್ಬೋದು, ಅದರ ನೀರು ಇರ್ಬೋದು, ಇದೆಲ್ಲ ಅಮೃತಕ್ಕೆ ಸಮ ಅಂತ. ಬಹುಶಃ ಅಂಥ ತೆಂಗಿನಕಾಯಿನ ಕೊಬ್ಬರಿನ ಅಲ್ಲಿಂದ ಇಲ್ಲಿವರೆಗೂ ಇಷ್ಟಿಷ್ಟು ವರ್ಷ ನೀವು ತಳ್ಕೊಂಡು ಬಂದು ಕೊಬ್ಬರಿ ಮಂಜು ಅಂತ ಹೆಸರು ತಗೊಂಡಿದ್ದಕ್ಕೂ ಈಗ ನಿಮ್ಮ ಮನೆಯವರಿಗೆಲ್ಲ ನೀವು ಕಲ್ಪವೃಕ್ಷವಾಗಿದ್ದೀರಾ ಅಂತ ಹೇಳಿದ್ರೆ ನಮ್ಮ ಹೆಸರೇ ಕಲ್ಪವೃಕ್ಷ. ನಿಮ್ಮ ಮನೆ ಹೆಸರಲ್ಲಿ ನೋಡಿದ್ರೆ ನನಗಿದು ಗೊತ್ತಿರಲಿಲ್ಲ. ಎಂಥ ಮನೆ ಹೆಸರೇ ಕಲ್ಪವೃಕ್ಷ. ಆದರೂ ಇಷ್ಟೆಲ್ಲ ಮಾಡೋದು ನನ್ನ ಹೆಂಡತಿ, ನಮ್ಮ ಶ್ರೀಮತಿ ಒಂದು ದಿನ ಎಂತ ಮಾಡ್ತೀರಿ ರೀ ನಿಮಗೆ ಬೇಕಾ ಒಂದು ದಿನ ಕೇಳಿದ. ಗ್ರೇಟ್ ಲೇಡಿ ನಿಜವಾಗ್ಲೂ ಅಂಥ ಹುಡುಗಿ ನಾನು ಮದುವೆ ಮಾಡ್ಕೊಟ್ಟು ಪುಣ್ಯ. ಆಮೇಲೆ ಅವಳು ಬಂದಮೇಲೆ ನನಗೆ ತುಂಬ ಲಕ್ ತಿರುಗಿದು ತುಂಬ ನಮ್ಮ ಮಾವ ಅತ್ತೆ ತುಂಬ ಸಂಪ್ರದಾಯ. ನಿಜವಾಗ್ಲೂ ಖುಷಿ ಆಗುತ್ತೆ ನನಗೆ. ಒಂದು ಜನ್ಮ ಕೊಟ್ಟು ತಾಯಿಗಿರ್ಬೋದು, ಕಟ್ಕೊಳ್ಳೋ ಹೆಂಡತಿ ಆಗಿರ್ಬೋದು, ಪ್ರತಿಯೊಂದು ನನಗೆ ಬೆಲೆ ತಗೋದು. ಅಂದ್ರೆ ಒಂದ್ ಕಡೆಯಲ್ಲಿ ಬಾಲ್ಯದಲ್ಲಿ ಎಲ್ಲೋ ಕಷ್ಟಗಳನ್ನ ಕೊಟ್ಟರು ಕೂಡ ಆಮೇಲೆ ಬಂದಿರೋ ಸುಖ ನೋಡಿ ಒಂದೊಂದು ಸುಖನೇ. ನಿಜವಾಗ ಹೇಳ್ತಿಲ್ಲ, ಬಾಲ್ಯದ ಕಷ್ಟ ಫಸ್ಟ್ ಹಾಫ್ ಆಗೋದ್ರೆ ಸೆಕೆಂಡ್ ಹಾಫ್ ಅಂತೂ ತುಂಬಾ ಚೆನ್ನಾಗಿದೆ. ಊಹೆ ಮಾಡೋಕ್ಕೆ ಆಯ್ತಾ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನನಗೆ ಬಾಲ್ಯದಲ್ಲಿ ಸುಮಾರು 20-23 ವರ್ಷ ಕಷ್ಟ ಬಿಡ್ತೀವಿ. ಆ 22-23 ವರ್ಷದ ನಂತರ 25 ವರ್ಷಗಳ ನಂತರ ನಮಗೆ ಸಿಕ್ತಂತ ಸುಖ ಒಂದೊಂದು ಮೆಟ್ಲತ್ತ ಹೋಗ್ತಾ ಇದೆ. ಅದಿನ್ನೂ ಯಾವ ಮಟ್ಟ ಕರ್ಕೊಂಡು ಹೋಗ್ತಾರೆ ಭಗವಂತ ಗೊತ್ತಿಲ್ಲ. ನಿಜವಾಗ್ಲೂ ಒಂದು ಒಳ್ಳೆ ಉತ್ತಮವಾದ ಸ್ಥಾನ ಕರ್ಕೊಂಡು ಹೋಗ್ತಾರೆ, ಅಷ್ಟು ಮಾತ್ರ ಹೇಳ್ಬೋದು. ನೀವು ಮೊದಲಿಗೆ ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಯಾವ ಕಾರಣಕ್ಕೆ ಅಂದ್ಕೊಂಡ್ರಿ? ಅಂದರೆ ಈಗ ನಿಮ್ಮ ಬಾಲ್ಯದ ಹಿಸ್ಟ್ರಿನೆಲ್ಲ ನೋಡ್ತಾ ಹೋದರೆ ಸಿನಿಮಾದ ಕನಸು ಕೂಡ ಕಾಣೋ ಹಾಗಿಲ್ಲ. ಒಂದು ಟಿಕೆಟ್ ತಗೊಂಡು ಫಸ್ಟ್ ಕ್ಲಾಸಲ್ಲಿ ಕೂತ್ಕೊಂಡು ಸಿನಿಮಾ ನೋಡೋಕ್ಕೂ ಕೂಡ ಆಗಲ್ಲ. ಅಂಥದ್ರಲ್ಲಿ ಇದನ್ನು ಮಾಡಬೇಕು ಅನ್ನೋ ಕನಸು ನಿಮ್ಗೆ ಹೇಗೆ ಉಂಟಾಯಿತು? ನನಗೆ ಇದೆಲ್ಲ ಮುಗಿದಾದ್ಮೇಲೆ ನಾನು ಒಂದೊಂದಾಗ ಆಟೋ ಕನ್ಸಲ್ಟ್ ಬ್ರೋಕರಿಂಗ್ ಮಾಡಿಬಿಟ್ಟು ಸ್ವಲ್ಪ ಚೀಟಿ ಗಿಟಿ ಎಲ್ಲ ಫ್ರೆಂಡ್ಸ್ ಎಲ್ಲ ಮಾಡಿದ್ರು, ಸ್ವಲ್ಪ ಫೈನಾನ್ಸ್ ಸ್ಟಾರ್ಟ್ ಮಾಡಿದ್ರು, ಎಲ್ಲ ಆಯಿತು. ಅದಾದ್ಮೇಲೆ ನಮ್ಮ ಸ್ನೇಹಿತರು ಬಿ ರಾಮಮೂರ್ತಿ ಫಸ್ಟ್ ಪರಿಚಯ. ಬಿ ರಾಮಮೂರ್ತಿ ಪರಿಚಯದಾಗ ಅನುರಾಗ ಸ್ಪಂದನ ಆನಂದ್ ನಾವು ನೀವೇ ಅದರಲ್ಲಿ ಆ ಫಸ್ಟ್ ಪಿಕ್ಚರ್ ಒಂದು 15-16 ಲಕ್ಷ ಆಯ್ತು. ನಾವು 3-4 ಜನ ಪಾರ್ಟ್ನರ್ ಮಾಡ್ತಾರೆ. ಆ ಸಿನಿಮಾ ರಿಲೀಸ್ ನಮಗೆ ಸಿನಿಮಾನ ಗೊತ್ತಿಲ್ಲ. ಸಿನಿಮಾನ ಗೊತ್ತಿದ್ದಾಗ ಏನಾಯ್ತು ಅಂದರೆ ರಾಮಮೂರ್ತಿ ಇಲ್ಲ ಸರ್ ಏನು ಮಾಡೋದು, ಆ ಸಿನಿಮಾ ನಾವು ರಿಲೀಸ್ ಮಾಡೋಕ್ಕೆ ಆಗಲಿಲ್ಲ. ನಾನು ಅಂದ್ಕೊಂಡೆ ನಮ್ಗೆ ಎಲ್ಲೋಯ್ತು ಅಲ್ಲೇ ದುಡಿಬೇಕು ಅಂತ ಡಿಸೈಡ್ ಮಾಡಿದೆ. ನೋಡೋಣ ಏಂತಕ್ಕೆ ಈ ಸಿನಿಮಾದಲ್ಲಿ ನಾವು ಸಕ್ಸಸ್ ಆಗಿಲ್ಲ ಅಂತ ಅವತ್ತು ಡಿಸಿಷನ್ ತಗೊಂಡು ಇವತ್ತು ಅಲ್ಲಿಂದ ಈ ಮಟ್ಟಕ್ಕೆ 35 ಸಿನಿಮಾ ಮಾಡಕ್ಕೆ ಬಂದಿದ್ದೀನಿ. ಮೊದಲನೇ ಸಿನಿಮಾ ನೀವು ಲಾಂಚ್ ಮಾಡಿದಾಗ ಅಥವಾ ನಿಮ್ಮ ಮೊದಲನೇ ಯಶಸ್ಸಿನ ಮೆಟ್ಲು ಸಿನಿಮಾದಲ್ಲಿ ಶುರುವಾದಾಗ ನಿಮ್ಮ ಅಮ್ಮನ ರಿಯಾಕ್ಷನ್ ಯಾವ ಥರ ಇತ್ತು? ನಮ್ಮಮ್ಮ ಹೇಳೋರು ಸಿನಿಮಾ ಮಾಡಬೇಕು ಹುಷಾರಪ್ಪ, ಸಿನಿಮಾ ಆಗಲ್ಲ. ಆಮೇಲೆ ಸಿನಿಮಾ ಮಾಡಿದಾಗ ಅವ್ರಿಗೆ ಈ ಅರ್ಧ ಫ್ರಾಕು ಈ ತುಂಬ ಗ್ಲಾಮರ್ ಎಲ್ಲ ತುಂಬ ಇಷ್ಟಪಡಲ್ಲ. ಅವ್ರಿಗೇನಿದ್ರು ಒಂಥರ ಸೀತೆ ಥರ, ಪಾರ್ವತಿ ಥರ, ಗೌರಮ್ಮ ಥರ ಇರೋ ಸಿನಿಮಾಗಳು ನೋಡಬೇಕು. ಏನು ನೀವು ಈ ಥರ ಸಿನಿಮಾಗಳು ಮಾಡ್ತೀರಾ, ನನ್ನ ಮಗ ಅಲ್ಲ ಅನ್ನೋರು ಒಂದೊಂದ್ಸತಿ ಯಾವುದೋ ಒಂದೆರಡು ಡ್ಯಾನ್ಸ್ಗಳು ಇದ್ದಾಗ ನೀನು ನನ್ನ ಮಗನೇ ಅಲ್ಲ ಅಂಥ ಸಿನಿಮಾ ನಾನೇ ನೋಡಲ್ಲ ಅನ್ನೋರು ಜನ ಯಾಕೆ ನೋಡ್ತಾರೆ ಅಂತ. ಯಾಕೆಂದರೆ ಅವ್ರದ್ದಿನ್ನೂ ಒಂದು ಕಲ್ಚರ್ ಹಂಗೆ ಇದೆ. ಅವ್ರಿಗೆ ಇವತ್ತಿನ ದಿನ ಸೊಸೈಟಿ ಬಗ್ಗೆ ಏನು ಅಂತ ಗೊತ್ತಿಲ್ಲಪ್ಪ. ಅವ್ರಿಗೆ ಅದೇ ಅದು ಬೆಳಿಗ್ಗೆದು ಪೂಜೆ ಪುರಸ್ಕಾರ, ಟಿ ವಿ ಮುಂದೆ ರಾಮಾಯಣ ಮಹಾಭಾರತ, ಈ ತೆಲುಗು ಸಿನಿಮಾ ಆಲ್ಮೋಸ್ಟ್ ಅಲ್ಲಿ ನೋಡ್ತಾರೆ. ರಾಜ್ಕುಮಾರ್ ಹಳೆ ಸಿನಿಮಾಗಳು ಅವ್ರ ರೂಮಲ್ಲಿ ಟಿ ವಿ ಅವ್ರಿಗೆ ಅದೇ ಅವ್ರಿಗೆ ಇವತ್ತಿನ ಸೊಸೈಟಿ ಹೇಗಿದೆ, ಜನಕ್ಕೆ ಯಾವ ರೀತಿ ಮಾಡ್ಬೇಕು. ನಾನು ಹೇಳ್ತಿಲ್ಲಮ್ಮ ಈ ರೀತಿ ಇದೆ, ಏನೇ ಆದರೂ ನೀನು ಕರೆಕ್ಟಾಗಿ ನೀನು ಕರೆಕ್ಟಾಗಿ ಬಂದಕ್ಕೆ ತಿಳ್ಕೊ ಬೇರೆ ಬೇಡ ಅಂತ ಈ ಥರ ಹೇಳ್ತಾರೆ. ಆ ಥರ ನಮ್ಮ ತಾಯಿಗೆ. ನಿಮ್ಮ ತಾಯಿ ಬೆಂಗಳೂರನ್ನ ಹೆಚ್ಚು ಇಷ್ಟಪಡ್ತಾರೋ ಹಳ್ಳಿಗಳನ್ನ ಹೆಚ್ಚು ಇಷ್ಟಪಡ್ತಾರೋ? ತುಂಬ ಆ್ಯಕ್ಚುಲಿ ಅವ್ರು ಹಳ್ಳಿನೇ ಇಷ್ಟ ಬಿಟ್ಟಿದ್ದು. ಅಲ್ಲಿ ಬರಗಾಲ, ಊಟ ಇಲ್ಲ, ಗಂಡ ಸರಿ ಇಲ್ಲ ಅಂತ ಕಾರಣಕ್ಕೋಸ್ಕರ ನಮ್ಮನ್ನ 4 ಮಕ್ಕಳನ್ನ ಕರ್ಕೊಂಬಂದು ಎಲ್ಲೋ ಬೆಂಗಳೂರು ಕೂಲಿ ಮಾಡ್ಬೋದಲ್ಲ ಅಂತ ಬಂದ್ಬಿಟ್ರು. ಹಳ್ಳಿಲಿ ಬರಗಾಲ, ರೈತರು ತುಂಬ ಸಂಕಷ್ಟದಲ್ಲಿರ್ತಾರೆ, ಬೆಳೆ ಇಲ್ಲ, ಗಂಡ ನೋಡಿದ್ರೆ ರೀತಿ ಊರು ವ್ಯಾಪಾರ, ಮಕ್ಕಳು 4 ಮಕ್ಕಳು ಊಟ ಆಗಬೇಕು ತಮಾಷಿನ ಹೇಳಿದ್ರು. ಬೆಂಗಳೂರಲ್ಲಿ ಎಲ್ಲೋ ಕೆಲಸದ ಮನೆ ಮಾಡೋರು ಅಟ್ಲೀಸ್ಟ್ ಒಂದು 51 ರೂಪಾಯಿ ಕೊಡ್ತಾರೆ. ಅದು 4 ಮಕ್ಕಳು ಕರ್ಕೊಂಡು ಹಳ್ಳಿಲೆಲ್ಲ ರಾಗಿ ಮತ್ತು ಅಕ್ಕಿ, ಈ ಕಸ ಗುಡಿಸೋ ಪರ್ಕೆಲ್ಲ ಕೊಟ್ಟರು. ಅದೆಲ್ಲ ಬಸ್ಸಲ್ಲಿ ಹಾಕೊಂಡ್ಬರ್ಬೇಕು, ಬಸ್ಸಲ್ಲೆಲ್ಲ ಅರ್ಧ ಹೊಡೆದ್ಬಿಟ್ರು. ನಮ್ಮ ತಾಯಿ ಪಾಪ ಅವತ್ತಿನ ಕಾಲದ ಅಲ್ಲೂ ಲಾಸೆ ಅವ್ರಿಗೆ, ಮೋಸ ಮಾಡಿಬಿಟ್ರು. ಯಾರು ಎತ್ಕೊಂಡು ಹೊಟ್ಟಬಿಟ್ರು. ಅಲ್ಲೇನೋ ಒಂದು ಸಿಕ್ತು ತೊಗೊಂಬಂದು ಅವ್ರ ಅಕ್ಕನ ತಗೊಳ್ಳಿ. ಅಕ್ಕ ಒಂದು ಚಿಕ್ಕ ಮನೆ ಕೊಟ್ಟು ಆಸೆ ಕೊಟ್ಟು ಒಂದು 15 ರೂಪಾಯಿ ಬಾಡಿಗೆ, 15-20 ರೂಪಾಯಿ ಬಾಡಿಗೆ ಕೊಡಿಸಿ ನಮ್ಮನ್ನು ಯಾವುದೋ ಒಂದು ಮನೆ ಕೆಲಸಕ್ಕೆ ಕೊಡ್ಸೋದು ನಮ್ಮ ತಾಯಿ. ನಮ್ಮ ತಾಯಿ ಮನೆ ಕೆಲಸಕ್ಕೆ ಹೋದಾಗ ಏನು ಅಂದರೆ ಪಾಪ ಅವ್ರ ಮನೆ ದೊಡ್ಡ ಸಂಸಾರ, ದೊಡ್ಡ ಮನೆಯಲ್ಲಿ ಅವರು ಶೆಟ್ರು ತುಂಬ ಅವ್ರನ್ನ ಆ ಶೆಟ್ರಾದ್ರು ನಮ್ಮನ್ನು ಮಕ್ಕಳು ಥರ ನೋಡ್ಕೊಟ್ರು. ಅವ್ರ ಮಕ್ಕಳು ಯಾವತ್ತಿರೋದು, ಯಾಕೆಂದರೆ ಕೆಲಸ ಮಾಡೋದು ನಮ್ಮ ಕರ್ತವ್ಯ. ನಾವು ಅಲ್ಲಿರಬೇಕಾದ್ರೆ ನಾವು ಅವ್ರ ಮನೆ ಬಟ್ಟೆಗಳು ಒಗೆಯೋದು, ಕಸ ಗುಡಿಸೋದು, ಪಾತ್ರೆ. ನಮ್ಮ ತಾಯಿ ಊಟ ಮಾಡ್ತಿಲ್ಲ, ಅವ್ರು ಕೊಟ್ಟು ಟಿಫನ್ ಕೊಟ್ಟು ಮಕ್ಳಿಗೆ ಕೊಟ್ಬಿಟ್ಟು ಆಮೇಲೆ ಲಾಸ್ಟ್ ಮಿಕ್ಕದು ತಿಂತಿಲ್ಲ. ಆಮೇಲೆ ನಾನು ಗೊತ್ತಾದಾಗ ನಾನು ತಾಯಿ ತಿನ್ನೋ ಗಂಟೆ ನಾನು ತಿಂತಿಲ್ಲ. ಕೆಲವು ಟೈಮ್ ಇಲ್ಲಪ್ಪ ನೀ ತಿನ್ನಪ್ಪ ನಂಗೆ ಬರ್ತದೆ ಅನ್ನೋದು. ಎಷ್ಟೊತ್ತಿಗೆ ಊಟ ಇಲ್ದೇ ಮಾಡ್ಬಿಟ್ಟ ನಮ್ಮ ತಾಯಿ. ಆಮೇಲೆ ಎಷ್ಟೊತ್ತಿಗೆ ಊಟ ಇಲ್ದಿದ್ದಾಗ ನಾವು ಬಟಾಣಿ ತಿನ್ಬಿಟ್ಟು ಮಲಗಿದ್ವಿ.
ಓಹೋ. ಬಟಾಣಿ ನೀರು ಕೊಟ್ಟು ಮಾಡಿದ್ದೀವಿ. ಅನ್ನನ ಆಡಿಸೋಗಿದ್ದನ್ನು ನೀರಲ್ಲಿ ಕಿವುಚಿ ಅದನ್ನು ವಾಸನೆ ಇಲ್ಲದೆ ಹೋಗಿ ಅವೆಲ್ಲ ನಾವು ಕೆಟ್ಟದಕ್ಕೆ ಒಂದು ದಿನ ಆಸೆ ಬೀಳಬಾರ್ದು ನಮ್ಮ ತಾಯಿ. ಹಂಗೆ ಸುತ್ತಾಬಿಟ್ರು ಯಾವತ್ತು ಕೆಟ್ಟದ್ದು ಬೇಯಿಸ್ಬೇಕು, ಕೆಟ್ಟದ್ದು ಮಾಡಬೇಕು. ತಾಯಿ ಇಷ್ಟೆಲ್ಲ ನೆನಪುಗಳನ್ನು ನಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀರಾ. ಸವಿ ಸವಿ ನೆನಪನ್ನು ನೋಡ್ಕೊಂಡು ಬಂದು ಅಮ್ಮ ವೇದಿಕೆಯಲ್ಲಿ ನಮ್ಮ ಮಾತುಕತೆನ ಮುಂದುವರ್ಸೋಣ. ಸವಿ ಸವಿ ನೆನಪು ಸಾವಿರ ನೆನಪು, ಸಾವಿರ ಕಾಲಕ್ಕೂ ಸವೆಯದ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು, ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಏನೋ ಒಂದು ತೊರೆದ ಹಾಗೆ, ಯಾವುದೋ ಒಂದು ಪಡೆದ ಹಾಗೆ, ಅಮ್ಮನ ಮಡಿಲ ಅಪ್ಪಿದ ಹಾಗೆ, ಕಣ್ಣಂಚಲ್ಲಿ ಕಣ್ಣೀರ ನೆನಪು. ಸುವರ್ಣ ನ್ಯೂಸ್ ಅರ್ಪಿಸುವ ಅಮ್ಮ ಕಾರ್ಯಕ್ರಮ ಒಂದು ಪುಟ್ಟ ಬ್ರೇಕ್ನ ನಂತರ ಮತ್ತೆ ಬರುತ್ತೆ, ವೀಕ್ಷಿಸಿ. ಸುವಾಲಿ ಸುವಾಲಿ ಹಾಡೇ ಅಮ್ಮ, ಕೇಳುತ್ತ ಕಳೆಯುವೆ ಜನ್ಮ.